ಎರಡು ಮಾತಾಡ್ರಿ. ಸ್ವಾಮಿ ಶರಣಂ. ಎರಡಂದ್ರಿ ನಾನು ಅರಸಿನ ಸ್ನಾನ ಮಾಡಿ ಚಟ ರೆಂಡು ಸೋಡ. ಆಕಾಶ ಆಕಾಶ ಹೊಂಟಿವ್ ಬರ್ಲಿ, ಹೊಂಟಿವ್ ಬಾ. ಹಾಯ್, ಹಲೋ, ನಮಸ್ಕಾರ ಕರ್ನಾಟಕ. ಎಲ್ರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿಂದ ಏನೋ ಹೊಸದನ್ನ ಮಾಡ್ಬೇಕಂತ ವ್ಲಾಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ ಹರಿಹರ ಟು ಶಬರಿಮಲೆ ಯಾತ್ರೆ ಹೋಗ್ಬೇಕು ಅಂದ್ಕೊಂಡಿದ್ವಿ. ಹೋಗ್ತಿದ್ದೀನಿ, ಮೇಲೆ ವ್ಲಾಗ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಎಲ್ಲರೂ ಸಪೋರ್ಟ್ ಮಾಡಿ. ಇಷ್ಟು ದಿನ ಯಾವ ಥರ ಸಪೋರ್ಟ್ ಕೊಟ್ಟಿದ್ರು ಇನ್ಮೇಲೆ ಹಾಗೆ ಕೊಡಿ, ನೀವು ಹೆಚ್ಚಿನ ಸಂಖ್ಯೆಯಲ್ಲಿ ಸಪೋರ್ಟ್ ಕೊಡಿ ಅಂತ ಎಲ್ರಿಗೂ ಕೇಳ್ಕೊತೀನಿ. ಆಯ್ತು ಬಿಡು, ಬನ್ನಿ ಶುರು ಮಾಡೋಣ ಶಬರಿಮಲೆ ಯಾತ್ರೆ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಶಿಸ್ತಾಗಿ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ನಮ್ಮ ವೈಟ್ ಲ್ಯಾಂಬೋರ್ಗಿನಿ ಪರಮಾತ್ಮನ ಹತ್ರ ಹೋಗೋಕೆ ರೆಡಿ ಆಗ್ತಿದ್ದೆ. ನಮ್ಮ ಪರಮಾತ್ಮ ನನಗೆ ಓಡಿಸ್ಕೊಂಡು ವೇಟ್ ಮಾಡ್ತಿತ್ತು. ಬರ್ರಿ, ತಡ ಮಾಡದೆ ಹೋಗೋಣ. ಲೆಟ್ಸ್ ಗೋ. ಇದೇನು ಕಾರ್ನ ಇಲ್ಲಿ ಪಾರ್ಕ್ ಮಾಡಿ ಬಸ್ ಹತ್ರ ಹೋಗ್ತಿದ್ದೀನಿ ಅನ್ಕೊಂಡ್ರೆ, ನಾವು ಶಬರಿಮಲೆ ಹೋಗ್ತಿರೋದೇ ಈ ಬಸ್ಸಲ್ಲಿ. ಬಸ್ನ ಸ್ವಲ್ಪ ಜನರಲ್ ಚೆಕಪ್ ಮಾಡಿಸ್ಕೊಂಡು ಸೀದಾ ಸ್ವಾಮಿಗಳಿರೋ ಕಡೆ ಹೋದ್ವಿ. ಹಂಗೆ ಬಸ್ ಮೇಲೆ ನಮ್ಮ ಸಿದ್ಧ ಎಲ್ಲ ಸ್ವಾಮಿಗಳದ್ದು ಇರುಮುಡಿ ಕಟ್ತಿದ್ದ. ಹಂಗೆ ಕಟ್ಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ಬನ್ನಿ ಶಬರಿಮಲೆ ಯಾತ್ರೆ ಶುರು ಮಾಡೋಣ. ಸ್ವಾಮಿಯೇ ಶರಣಮಯ್ಯಪ್ಪ. ಇಲ್ಲೇ ಮಲೆ ಬೆನ್ನೂರ ಹತ್ರ ಊಟ ಮಾಡ್ಕೊಂಡ್ವಿ. ನಾನಂತೂ ನನ್ನ ಸಿದ್ದನ್ ಡ್ರೈವಿಂಗ್ ಎಂಜಾಯ್ ಮಾಡ್ತಿದ್ದೆ. ಗಾಡಿ
ಸೊಸೈಟಿ ಅಂತ ಒಂದು ಟೀ ಶಾಪ್ ಇತ್ತು, ಅಲ್ಲೋಗಿ ಇಬ್ಬರು ಟೀ ಕುಡಿದ್ವಿ. ಟೀ ಅಂದ್ಕೊಂಡ್ರಷ್ಟೇ ಚೆನ್ನಾಗಿರಲಿಲ್ಲ, ಅದು ಕುಡಿದ್ವಿ ಇಬ್ಬರು. ಹಂಗೆ ಶ್ರೀರಂಗಪಟ್ಟಣ ದಾಟಿ ಮೈಸೂರಿಗೆ ಎಂಟ್ರಿ ಆಗ್ತಿದ್ವಿ. ಮೈಸೂರು ಮೇಲೆ ಸೀದಾ ನಂಜನಗೂಡಿಗೆ ಬಂದ್ವಿ. ಇಲ್ಲಿ ನೋಡಿದರೆ ಸಿಕ್ಕಾಪಟ್ಟೆ ರಶ್ಶು. ಗಾಡಿ ಪಾರ್ಕ್ ಮಾಡಿದ್ರೆ ಸಿಕ್ಕಾಪಟ್ಟೆ ತಲೆ ನೋವು ಆಗತ್ತೆ ನೋಡ್ರಿ ನಮ್ಗಂತೂ. ಎಲ್ಲ ಸೇರಿದ ಮೇಲೆನಲ್ಲ ನೋಡ್ರಿ. ಇದೂನು ಕೃಷ್ಣದ ಫೈನಲಿ ಒಂದು ಕಡೆ ಜಾಗ ಸಿಕ್ತು. ಬನ್ನಿ ಪಾರ್ಕ್ ಮಾಡಿ ಇಲ್ಲೇ ಎಲ್ಲರ ಮಲ್ಕೊಳ್ಳೋಣ. ಜಾಗ ಎಲ್ಲಿ ಇರಲಿಲ್ಲ, ಇಲ್ಲೇ ಪಾರ್ಕಿಂಗ್ನಲ್ಲಿ 2 ತಾಸು ನಿದ್ದೆ ಮಾಡಿ ಫ್ರೆಶ್ ಅಪ್ ಆಗಕ್ಕೆ. ಬನ್ನಿ ಹಂಗೆ ದೇವ್ರ ದರ್ಶನ ಮಾಡ್ಕೊಂಡು ಟಿಫಿನ್ ಮಾಡ್ಕೊಂಬರೋಣ. ಟಿಫನ್ ಅಂತೂ ಸಾಕಾಗಿತ್ತು. ಹಂಗೆ ಅಲ್ಲೇ ಚಾ ಕುಡಿದು ಸೀದಾ ನಂಜನಗೂಡು ಬಿಟ್ವಿ. ನಮ್ಮ ಪೈಲಟ್ಸ್ ಬಸ್ಸವರು ಏನೋ ಚೆಕ್ ಮಾಡ್ತಿದ್ರು. ಸಿಸ್ಟಮ್ ಎಲ್ಲ ಆಫ್ ಹೇಳ್ಬಿಡ್ರಿ. ಸಿಸ್ಟಮ್ ಎಲ್ಲ ಆಫ್. ಚಾರ್ಜರಿಂದ ಹಾಕ್ತಂತಡ್ರಿ. ಅಷ್ಟೇ ನಮ್ಮನಿಗೆ ಚಿಕ್ಕಕ್ಕೆ ಯಾರು ಸ್ವಲ್ಪ ಏನ್ರಿ ಎಡವಟ್ಟು ಅಂತ ಕೈ ಬಿಟ್ರ ಅವನ ಹಾಕ್ಕೊಂಡ್ಬಿಡ್ತಾನೆ. ಭೇಟಿ ಮಟ್ಟ ಹೊಡಿತಾನೆ, ಭೇಟಿ ಬಂದ್ರೆ ಹೊಡಿತಾನೆ ಅಷ್ಟೇ. ಮಟ್ಟ ಅಂತ ಬಂದಿಲ್ಲ ಗಾಡಿ ಅವನು ಅಷ್ಟೇ. ಅವನು ಓನರು ಡ್ರೈವರ್ ಕರ್ಕೊಂಡ್ಬರ್ತಾನೆ ಜೊತೆಗೆ. ಒಂದು ಟ್ರಿಪ್ ಗಾಡಿ ಅವನೆಲ್ಲ ಕೊಂಡೋಗಲ್ಲ. ಇಬ್ಬರು ಹೋಗ್ರಿ, ಲೋಕಲ್ ಅವರು ಕರ್ಕೊಂಡ್ಬರ್ತಾರೆ. ಚೆನ್ನಾಗತ್ತ ಗಾಡಿ. ಗಾಡಿ ಎರಡು ಒಮ್ಮೆಲೆ ಚೆನ್ನಾಗಿ ಸೊನ್ನವ್ರದ ಎರಡು ಭಾರಿ ಗಾಡಿದು ಗಾಡಿ ಎರಡು ಕೊಡ್ತಾರೆ. ಈಗ ಕೇರಳ ಎಂಟ್ರಿ ಅದು ನೋಡ್ರಿ. ಈಗ ನೋಡ್ರಿ ಸಮಯ ಟೈಮ್ ಆಗತ್ತೆ ಆಧಾರಲ್ಲ. ಚಟ ಅಂದ್ರೆ ಅನ್ನಲ್ಲ ಹೇಳ. ಚಟ 2 ಸೋಡಾ. ಶಿವ ಜಾಸ್ತಿ ನೀರ್ ಹಾಕಿ ಡೈಲ್ಯೂಟ್ ಮಾಡ್ಬಿಟ್ರೆ ವಾತಾವರಣ ತಲೆ ಹಿಡ್ಕೊಂಡ್ಬಿಡ್ತದೆ. ಶಿವ
ಎರಡೆರಡು ನಿಮಿಷಕ್ಕೂ ಏನಾದ್ರೂ ನೀನ್ ತಿಂತಿರ್ಬೇಕು, ಲೇಟಾಗಿ ಸಾಯ್ಬೋದು ಅಂತ ಹೇಳಿದಾರೆ ಡಾಕ್ಟರ್ ನನಗೆ. ತಿನ್ನ ಮಾರಾಯ, ನಾನೇನಾದ್ರೂ ಕೇಳಿದ್ನ ಇವಾಗ? ಕೇಳಕ್ಕಿಂತ ಮುಂಚೆ ಹೇಳೋದು ಒಳ್ಳೇದಲ್ವಾ ಅಂತ. ಎಷ್ಟ್ ತಿಂದ್ರು ಎಲ್ಲೋಗುತ್ತೆ ಅಂತ ಗೊತ್ತಾಗಲ್ಲ, ಇನ್ನೊಂದ್ ಸ್ವಲ್ಪ ತಂದ್ಕೊಡ್ತೀನಿ. ಡ್ರೈವಿಂಗ್ ಅಂದ್ರೆ ನನ್ನ ಹಾಬಿ, ಸುಮ್ಮನೆ ಅಂತೂ ಕೂರಕ್ಕಾಗಲ್ಲ, ಅದಕ್ಕೆ ನಾ ಚೂರು ಓಡಿಸ್ತಿದ್ದೀನಿ. ಮಂಗಳೂರು ಮೇಲೆ ಹಂಗೆ ಕೇರಳ ಬಾರ್ಡರ್ ದಾಟಿದ್ರೆ ಒಂದು 50-60 ಕಿಲೋಮೀಟರ್ ಬರೋವರೆಗೂ ಕನ್ನಡ ಬೋರ್ಡ್ ಕಾಣ್ತೇವೆ, ಇಲ್ಲಿ ಒಂದೂ ಇಲ್ಲ. ಯಾವ್ದು? ಹಾಂ, ಇದ್ರದ್ದು. ಹಾಂ ಹಾಂ ಹಾಂ, ಕಾಸರಗೋಡು ಹತ್ರ ಏನೋ ಫುಲ್. ಹಾಂ, ಎಲ್ಲಿಗೆ? ಇಲ್ಲಿಯ? ಮನುಷ್ಯ ಅಲ್ಲಿ ಮಂಗಳೂರು ಹತ್ರ ಹಾಳಾಗಿ ಹೋಗೋಣ. ಕೇರಳ ಅಂದ್ರೆ ಜಾತ್ರೆ, ಜಾತ್ರೆ ಅಂದ್ರೆ ಕೇರಳ ನೋಡ್ಲೆ. ಏನು ಟ್ರಾಫಿಕ್ ಐತೋ ಮರೆ ಇಲ್ಲಿ, ಒಬ್ಬೊಬ್ರು ನೆಟ್ಟಾಗಿ ಬರಲ್ಲಪ್ಪ. ಈ ಬಸ್ನವಂತೂ ಕಾಟ ಸಿಕ್ಕಾಪಟ್ಟಾಗೈತೆ ಅನ್ಸಿ. ಟ್ರಾಫಿಕ್ ರೂಲ್ಸ್ ಒಂದು ಗೊತ್ತದವೋ ಇಲ್ವೋ ಇವರು ಗೊತ್ತಿಲ್ಲ, ತಿಳ್ದಂಗೆ ಬರ್ತಾನೆ ನೋಡ್ರಿ. ಹಂಗೆ ಸೊಳ್ಳಂಬಳ್ಳ ಚರಂಬಾಡಿ, ತಾಳೂರು, ಕೊಚ್ಚಿಕೋಡೆ. ಹಂಗೆ ಟ್ರಾಫಿಕಿಂದ ಹೊರಗೆ ಬಂದ್ವಿ. ನಮ್ಮ ರಾಕಿ ಬಾಯ್ ನೋಡ್ರಿ ಅಲ್ಲಿ ಕೇರಳದಾಗ, ನಮ್ಮ ರಾಕಿ ಬಾಯ್ ಗತ್ತು ನೋಡ್ರಿ ಅಲ್ಲಿ. ಹೆಂಗೆ ಆರ್ತೈತೆ ಕರ್ನಾಟಕ ಬಾವುಟ. ಹಂಗೆ ಇಡಿ ನಮ್ಮ ರಾಕಿ ಬಾಯ್ನ ಇಡಿ. ನೆಕ್ಸ್ಟ್ ಬರೋದು ಏನಾಡಲ್ಲ. ಆದರೂ ಏನೇ ಹೇಳಿ, ಕೇರಳದಲ್ಲಿ ಈ ಥರ ನೇಚರ್ ನೋಡಿ ಡ್ರೈವಿಂಗ್ ಮಾಡೋಕ್ಕಂತ ಈ ಎನರ್ಜಿ ಕಿತ್ಕೊಂಡು ಬರುತ್ತೆ. ಅದು ನೋಡಲ್ಲ ಅವನಲ್ಲ ಅಣ್ಣ, ಹಂಗೆ ಶಿವನ ಹೀಗಿರ್ಬೇಕಿತ್ತು ಅವನು. ಘಾಟ್ ಸೆಕ್ಷನ್ ಬಾರಿ ಎಲ್ಲ ಒಮ್ಮೆ ತಿರುವಾಡಕ್ಕೆ ರೇರಿ. ಧರ್ಮಸ್ಥಳ ಕರ್ಕೊಂಡು ಹೋಗಿದ್ದೆ. ಹಾಂ, ಆಗಂಬ ಘಾಟ್ ತಗೊಂಡಿದ್ರೆ ಮಕೊಂಡ್ಬಿಡಿದ್ರು. ಆಗಂಬ ಘಾಟ್ ಹೇಳಿದ್ದೆ ಓಡ್ರಿ ಎತ್ಕೊಂಡ್ಬಿಡ್ತಾರೆ. ಯಾಕಣ ಅಂತಾನೆ ಕೈ ಕಾಲು ಕೂದ ಎಲ್ಲ ನೆಟ್ಟಗಾಗ್ಬಿಡ್ತಾವ. ಎಲ್ಲರೂ ಹೊಡೆದಾಗ ಭಾರಿ ಎಳ್ದಾಡಕ್ಕೆ ಮಾತ್ರ ಭಾರಿ ಒಮ್ಮೆನೆ. 1 ಅವರ್ದಾಗ ಭಾರಿ ಹೊಡ್ಯಕ್ಕೆ ಮಜಾ ಅದಕ್ಕೆ. ಕರ್ನಾಟಕ ಇರ್ಬೇಕಲ್ಲ ಒಮ್ಮೆನೆ ಅದು. ಮೈಸೂರದು. ಮಾಡ್ಕೊಂಡ್ಬಿಟ್ರೆ ಮಕ್ಕ ಬರ್ಬೋದು. ಸರಕ್ಕ ನಡ್ಕಂತಾರ. ಜೈ ಓಮಿನಿ. ಥ್ಯಾಂಕ್ ಯು, ವಿಸಿಟ್ ಅಗೇನ್. ಇದ ವ್ಯೂ ಪಾಯಿಂಟ್.
ಕಡೆಯಿಂದ ಆ ಕಡೆ ಇದು ವೇಣಾಡು ಈ ಕಡೆಗಿಲ್ಲ. ಹಿಂಗಿರೋದು ವೇಣಾಡು. ಇಲ್ಲ, ಮಂಗಲ್ದಾರ. ಮಂಗಲ್ದಾರ. ತಾಜ್ ಮಹಲ್ ಅದಂಗೈತಿ. ಟ್ರಾಫಿಕಲ್ಲಿ ಗಾಡಿ ಓಡಿಸಿ ಕೈ ಕಾಲು ಸುಸ್ತಾಗಿದೆ ಅಂತ ನಮ್ಮ ಸಿದ್ಧ ಗಾಡಿ ಓಡಿಸಿದ್ದು. ಅಷ್ಟರಲ್ಲೇ ನಮ್ಮ ಜೊತೆ ಇದ್ದ ಒಂದು ಟಿ ಕೈ ಕೊಟ್ಟಿತ್ತು. ಹಂಗೆ ಅದನ್ನ ರಿಪೇರಿ ಮಾಡಿಸ್ತಿದ್ವಿ ಇಲ್ಲೇ ಕಣ್ಣೂರಲ್ಲಿ. ಅದೇ ಗ್ಯಾಪಲ್ಲಿ ನಾವು ಹಂಗೆ ಐಸ್ ಕ್ರೀಮ್ ತಿಂದು ಬರೋಣ ಅಂತ ಐಸ್ ಕ್ರೀಮ್ ತಿನ್ನಕ್ಕೆ ಹೋದ್ವಿ. ಎಲ್ಲ ಹಾಕ್ತಾರೆ ಈಗ ಅವರು. ಬರೀ ಸಾಮಾರು ಹೇಳ್ರಿ. ಹೆಂಗತ್ತಪ್ಪ ಓಲಿ ಐಸ್ ಕ್ರೀಮ್ ಹೆಂಗೈತೆ? ಮಾವಿನಕಾಯಿ ತುಪ್ಪ. ಐಸ್ ಕ್ರೀಮ್ ಮಾತ್ರ ಸಖತ್ತಾಗಿತ್ತು. ಹಾಗೆ ಮಾವಿನಕಾಯಿ ತಿಂದಷ್ಟೇ ಖುಷಿ ಆಯಿತು. ಹಂಗೆ ಮಧ್ಯಾಹ್ನ ಗ್ಯಾಪಲ್ಲಿ ಮಿನಿ ಪಂಪ್ ಹತ್ರ ಬಂದ್ವಿ. ನೀರು ನೋಡಿ ಯಾಕೋ ಸ್ನಾನ ಮಾಡಬೇಕು ಅನ್ನಿಸ್ತು. ಗಾಡಿ ನಿಲ್ಲಿಸಿ ಸ್ನಾನ ಮಾಡೋಕ್ಕೆ ಹೋದ್ವಿ. ಬಟ್ಟೆ ತಗೊಂಡು ಮಸ್ತ್ ಈಜಾಡಕ್ಕೆ ಹೋಗ್ಬೇಕು. ಸುಸ್ತಾಗಿತ್ತು. ಹಂಗೆ ತ್ರಿಶೂರ್ ಹತ್ರ ಚಾ ಕುಡೋಕೆ ನಿಲ್ಸಿದ್ವಿ. ನೋಡ್ರಿ ಸ್ವಾಮಿ, ಯೂಟ್ಯೂಬರ್ ಕರೆಗತ್ತಾರ ನೋಡ್ರಿ ಇಲ್ಲಿ. ಅವನ ಹೇಳ್ಕೊಟ್ಟದ ಏನಂತ ಮತ್ತೆ ಕಾಣಂಗಿಲ್ಲ ಸ್ವಾಮೀಜಿ ಬಂದಿತ್ತೆ. ಯಾಕೆ ಮೇನ್ ರೋಡ್ ಅಂದ್ರೆ ಕಿಲೋಮೀಟ್ರಿಗೆ ಒಂದೊಂದು ಮನೆ ಇರುತ್ತೆ. ಮೇನ್ ರೋಡ್ಗೆ ಅಂಟ್ಗಳದಾವು ಮನೆಗಳಿವು. ಇವಾಗ ಜಸ್ಟ್ ಇರುಮಲೆ ಎಂಟ್ರಿ ಆದ್ವಿ.
ನಿಲ್ಕಲ್ ಪಾರ್ಕಿಂಗ್ಗೆ ಎಂಟ್ರಿ ಆದ್ವಿ. ನೋಡಪ್ಪ ಕಾರ್ನ ಬರುತ್ತಲ್ಲ ಅಲ್ಲಿ ಇಲ್ಲೇ ತಿಂಡಿ ಎಲ್ಲ ಮುಗಿಸ್ಕೊಂಡು ಸೀದಾ ನಮ್ಮ ಗಾಡಿ ಹತ್ರ ಹೋಗಿ ನಮ್ಮ ಸ್ವಾಮಿಗಳು ದರ್ಶನಕ್ಕೆ ಹೋಗಿದ್ರು. ನಿಜ ಆಗಿದ್ದಾಗಲೇ ಹಾಗೆ ನಿಜ ಆಗಿದ್ದದ ಹೋಗಿ ಸಿದ್ಧ ಅಂದ್ರೆ ಅಂತದ ಅಲ್ಲ ಬಟ್ ಇಲ್ಲಿಗೂ ಬಂದ್ಬಿಡು ಏನಣ್ಣ ಇಲ್ಲಿಗೂ ಬಂದ್ಬಿಟ್ರಲ್ಲ. ನಮ್ದು ಒಂದು ಆನೆ ಇದೆ. ನಾಗೇಶ್ವಾಮಿ, ಯಲ್ಲಪ್ಪ ಸ್ವಾಮಿ, ಮಣಿಸ್ವಾಮಿ, ಹೊಸಪಾಳ್ಯ ಫೋನ್ ಮಾಡಿ ಸ್ವಾಮಿ. ಯಾರ ಹತ್ರ ಫೋನ್ ಇಸ್ಕೊಂಡು ನೀಲ್ಕಲ್ಲ ಬಸ್ ಸ್ಟಾಪ್ ಹತ್ರ ಕಾಯ್ತಾ ಇದೀವಿ ನಾವು. ಆಕಾಶ ಓಟ್ ಬತ್ತೀಯಾ ಟಾಟಾ ಓಟ್ ಬಾ. ಸ್ವಾಮಿ ಚಾರ್ಜರ್ ಆನಾಗೈತೆ ನೋಡ್ರಿ. ಚಾರ್ಜರ್ ಆನಾಗೈತೆ ನೋಡ್ರಿ. ಈ ವಿಡಿಯೋದಲ್ಲಿ ಇಷ್ಟೇ. ಮತ್ತೆ ಸಿಗೋಣ ಪಾರ್ಟ್ 2 ವಿಡಿಯೋದಲ್ಲಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್.